ಆಗಿದೆ. ಇಲ್ಲಿ ಬಹುಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ವರ್ಗೀಯ ವ್ಯಂಜನಗಳಲ್ಲಿನ ಪ್ರಥಮ ಮತ್ತು ದ್ವಿತೀಯ ಅಕ್ಷರಗಳು ಅಲ್ಪಾಕ್ಷರಗಳು ಅಂತ ಬರೀಬೇಕು. ಎರಡನೇ ಪ್ರಶ್ನೆ, ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ, ಗುಣಸಂಧಿ. ಮೂರನೇ ಪ್ರಶ್ನೆ, ಮೂಗಾವುದು ಪದದ ಉದಾಹರಣೆಯ ಸಮಾಸ, ದ್ವಿಗು ಸಮಾಸ. ನಾಲ್ಕನೇ ಪ್ರಶ್ನೆ, ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ, ಆಪ್ಷನ್ ಎ ವಿದ್ಯಾರ್ಥಕ. ಐದನೇ ಪ್ರಶ್ನೆ, ಸಂಬಂಧ ಕರ್ತವ್ಯಕ್ಕೆ ಸೇರಿದ ಪದವಿದು, ಆದ್ದರಿಂದ. ಆರನೇ ಪ್ರಶ್ನೆ, ತೃತೀಯ ವಿಭಕ್ತಿ ಕಾರ್ಯಕರ್ತ, ಆಪ್ಷನ್ ಡಿ. ಇಲ್ಲಿ ಸಂಬಂಧಿಸಿದ ಪದಕ್ಕೆ ಉತ್ತರ ನೀಡುವುದಾಗಿರುತ್ತೆ, ಆ ಉತ್ತರಗಳನ್ನು ನೀಡಬೇಕು. ಇಲ್ಲಿ ಈಗ 4 ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅಲ್ಲಿ ನಿಮ್ಗೆ ಯಾವ್ದು ಸುಲಭ ಆಗುತ್ತಲ್ಲ ಅದನ್ನು ನೀವು ಬರೀಬೇಕು. ಮತ್ತು 11ನೇ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ಈ ರೀತಿಯಾಗಿ ಬರೆದರೆ ನಿಮ್ಗೆ ಪೂರ್ಣವಾಗಿ 7 ಅಂಕಗಳು ದೊರೆಯುತ್ತವೆ. ಮತ್ತು ಇಲ್ಲಿ 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. 3-4 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಯು 10 ಪ್ರಶ್ನೆಗಳನ್ನು ಕೇಳಿರ್ತಾರೆ. 2 ಅಂಕದ 10 ಪ್ರಶ್ನೆಗಳಿವೆ. ನೀವು ಇಷ್ಟು ಬರೆದರೆ ನಿಮಗೆ ಪೂರ್ಣವಾಗಿ 20 ಅಂಕಗಳು ದೊರೆಯುತ್ತವೆ. ಇದು ಗದ್ಯ, ಪದ್ಯ ಹಾಗೂ ಪಠ್ಯ ಪೂರಕದಿಂದ ಬಂದಿರುವಂಥ ಪ್ರಶ್ನೆಗಳಿವೆ ಎಲ್ಲ. ನಿಮ್ಗೆ ಯಾವುದು ಸುಲಭ ಆಗುತ್ತಲ್ಲ ಅದನ್ನು ನೀವು ಆ ರೀತಿಯಾಗಿ ಬರೆಯಬಹುದು. ಇಲ್ಲಿ ಏನು ಮುಖ್ಯವಾಗಿರೋದಂದರೆ ಕವಿ ಪರಿಚಯ ಮುಖ್ಯವಾಗಿದೆ. ಇಲ್ಲಿ 28ನೇ ಪ್ರಶ್ನೆ, ಸಾರಾ ಬುಕ್ಕರ ಮತ್ತು ಕುಮಾರ ವ್ಯಾಸರ ಬಗ್ಗೆ ಕೇಳಿದ್ದಾರೆ, ಅವರ ಬಗ್ಗೆ ಬರೀಬೇಕು. ಮತ್ತು ಪ್ರಸಾರ ಹಾಕಿ ಛಂದಸ್ಸನ್ನು ಬಿಡಿಸುವುದಿದೆ. 30ನೇ ಪ್ರಶ್ನೆ, ಛಂದಸ್ಸು ಬಿಡಿಸುವ ಪ್ರಶ್ನೆ. ಅಲಂಕಾರ ಕೇಳಿರ್ತಾರೆ, ಅಲಂಕಾರವನ್ನು ಬಿಡಿಸುವುದು. ಈ ರೀತಿಯಾಗಿ ಬಿಡಿಸಿದರೆ 3 ಅಂಕಗಳು ದೊರೆಯುತ್ತವೆ. 8ನೇ ವಿಭಾಗದಲ್ಲಿ ಗಾದೆಯನ್ನು ವಿವರಿಸಿ ಅಂತಿದೆ, ಗಾದೆ ವಿವರಿಸುವುದು. ಮತ್ತು ಇಲ್ಲಿ ಸಂದರ್ಭ ಸಹಿತ ವಿವರಿಸಿ ಅಂತಿದ್ದಾರೆ, ಸಂದರ್ಭ ಸಹಿತ ವಿವರಿಸುವುದು ಮುಖ್ಯವಾಗಿರುವುದು. 3 ಅಂಕದ 6 ಪ್ರಶ್ನೆಗಳಿವೆಲ್ಲ. ಈ ರೀತಿಯಾಗಿ ಬರೆದರೆ ನಿಮಗೆ ಪೂರ್ಣವಾಗಿ 18 ಅಂಕಗಳು ದೊರೆಯುತ್ತವೆ. 36ನೇ ಪ್ರಶ್ನೆ, ಇದು ಹಳೆಗನ್ನಡದ ಪದ್ಯದಿಂದ ಬಂದಿರುವಂಥದ್ದು, ಇದು ಪಾಠದಿಂದ ಬಂದಿರುವಂಥದ್ದು, ಗದ್ಯದಿಂದ, ಇದು ಪದ್ಯ ಭಾಗದಿಂದ ಬಂದಿರುವಂಥದ್ದು. ಈ ರೀತಿಯಾಗಿ ಎಲ್ಲ ಭಾಗದಿಂದ ಕೇಳಿರ್ತಾರೆ. 39ನೇದು ಒಂದು ಪದ್ಯ ಕೇಳಿದ್ದಾರೆ, ಆ ಪದ್ಯವನ್ನು ಬಿಡಿಸುವುದಾಗಿದೆ. ಮತ್ತು ಇಲ್ಲಿ ಪದ್ಯವನ್ನು ಓದಿಕೊಂಡು ಅದರ ಸಾರಾಂಶ ಬರೆಯುವುದಾಗಿದೆ. ಇದು 4 ಅಂಕದ ಮುಖ್ಯವಾದ ಪ್ರಶ್ನೆ ಇದು. ಮತ್ತು ಇಲ್ಲಿ 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತ 2 ಪ್ರಶ್ನೆಗಳು ಕೇಳಿದ್ದಾರೆ, ಒಂದು ಗದ್ಯ, ಒಂದು ಪದ್ಯ ಭಾಗ ಅಂತ ಕೇಳಿರ್ತಾರೆ. ಈ ರೀತಿಯಾಗಿ ಬರೆದರೆ ನಿಮಗೆ 4 ಅಂಕಗಳು ದೊರೆಯುತ್ತವೆ. ಇದು ಬರೆಯುವ ಮಾಹಿತಿಯಾಗಿದೆ. ಇಲ್ಲಿಗೆ ಇದು ಪದ್ಯ ಭಾಗದ ಲವ ಪದ್ಯದಿಂದ ಬಂದಿರುವಂಥದ್ದು ಪ್ರಶ್ನೆ ಇದು. ಮತ್ತು ಅದಾದ ಮೇಲೆ ಗದ್ಯ ಭಾಗವನ್ನು ಓದಿಕೊಂಡು 2 ಪ್ರಶ್ನೆಗಳಿಗೂ ಉತ್ತರ ನೀಡುವುದಾಗಿ ಕೇಳಿರ್ತಾರೆ. 2 ಪ್ರಶ್ನೆಗಳನ್ನು ಕೇಳಿರ್ತಾರೆ, ಆ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ನಿಮ್ಮ ಕೆಲಸ. ಅದಾದ ಮೇಲೆ ಒಂದು ಪತ್ರ ಲೇಖನವನ್ನು ಕೇಳ್ತಾರೆ, ಆ ಪತ್ರವನ್ನು ಓದಿಕೊಂಡು ಆ ಪತ್ರಕ್ಕೆ ಯಾವುದು ಸರಳವಾಗುತ್ತಲ್ಲ, ವ್ಯಾವಹಾರಿಕ ಆದರೆ ವ್ಯಾವಹಾರಿಕ, ಇಲ್ಲವಾದರೆ ನಿಮಗೆ ಖಾಸಗಿ ಆದರೆ ಖಾಸಗಿ. ಏನು ಬರೆಯುವುದು, ಇಂದ ಸಂಬೋಧನೆ, ಪತ್ರದ ಒಡಲು, ವಂದನೆಯೊಂದಿಗೆ ಮುಕ್ತಾಯ, ಭಾಷಾ ಶೈಲಿಗೆ 5 ಅಂಕಗಳು. ಇದೇ ರೀತಿ ಇಲ್ಲಿಯೂ ಸಹ 5 ಅಂಕಗಳು ವಿಭಾಗಿಸಿರ್ತಾರೆ. ಅದಾದಮೇಲೆ ಪ್ರಬಂಧವನ್ನು ಕೇಳಿರ್ತಾರೆ, ನಿಮ್ಗೆ ಯಾವುದು ಪ್ರಬಂಧ ಸುಲಭವಾಗುತ್ತಲ್ಲ ಅದನ್ನು ನೀವು ಬರೀಬೋದು. ಏನೇನು ಬರೆಯುವುದು ಅಂದರೆ, ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ, ಪ್ರೌಢಶಾಲೆಯಲ್ಲಿ ಲೈಂಗಿಕ ಶಿಕ್ಷಣದ ಮಹತ್ವ ಕೇಳ್ತಾರೆ. ಏನೇನು ಬರೆಯುವುದು ಅಂದರೆ, ಪ್ರಸ್ತಾವನೆಗೆ 1 ಅಂಕ, ಒಡಲು ಸಮರ್ಥನೆಗೆ 2 ಅಂಕ, ಉಪಸಂಹಾರಕ್ಕೆ 1 ಅಂಕ, ಭಾಷಾ ಶೈಲಿ ಪದಬಂಧಕ್ಕೆ 1 ಅಂಕ, ಒಟ್ಟು 5 ಅಂಕದ ಪ್ರಶ್ನೆಯಾಗಿದೆ. ಈ ರೀತಿಯಾಗಿ ಬರೆದರೆ ನೀವು ಪೂರ್ಣವಾಗಿ 5 ಅಂಕಗಳು ದೊರೆಯುತ್ತವೆ. ಇದು ಪ್ರಬಂಧದ ಬಗ್ಗೆ ಇರುವ ಮಾಹಿತಿ ಇದೆ.